ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬಾಯ್ ಸವಿತಾ ಶ್ರೀ ಕನ್ನಡ. ಇವತ್ತು ನಿಮಗೆ ಈ ಹೊಸ ಟಾಪ್ ತಂದಾಗ ಯಾವ ರೀತಿ ಅಲ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದು ಕನ್ಫ್ಯೂಸ್ ಇರ್ತೈತಿ. ಸರಿಯಾಗಿ ಅಲ್ಟ್ರೇಷನ್ ಮಾಡ್ಕೊಳ್ಳಂಗಿಲ್ಲ. ಸ್ಟಿಚಿಂಗ್ ನೀವು ಎಲ್ಲಿ ಹೆಂಗೆ ಹಾಕ್ಬೇಕು ಅನ್ನೋದು ನಿಮಗೆ ಗೊತ್ತಾಕಿರಂಗಿಲ್ಲ. ಮಷಿನ್ ಇರ್ತೈತಿ ಕರೆ ನಿಮಗೆ ಹಿಡಿದು ಗೊತ್ತಾಗ್ಲಾರ್ದು ನೀವು ಮತ್ತೆ ಟೇಲರ್ ಕಡೆನ ಹೋಗ್ತೀರಿ. ಹಾಗಾಗಿ ಯಾವ ರೀತಿ ಹಿಡಿಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡ್ತಾನೆ. ನಿಮಗೆ ಸೈಜ್ ಎಲ್ಲ ಕರೆಕ್ಟ್ ಇರ್ತೈತಿ. ಆದರೆ ಏನೋ ನಿಮ್ಗೆ ಇಲ್ಲಿ ಫಿಟ್ಟಿಂಗ್ ಬೇಕಾಗಿರ್ತೈತಲ್ಲ, ಇಲ್ಲೇ ಯಾವ ಥರ ಫಿಟ್ಟಿಂಗ್ ಮಾಡ್ಕೋಬೇಕು. ಮತ್ತು ಸ್ಲೀವ್ಸ್ ಒಳಗಂತೂ ನಿಮ್ಗೆ ಗೊತ್ತಿರ್ತೈತಿ, ಇವು ಲೂಸ್ ಇರ್ತಾವೆ. ಇವನು ಯಾವ ರೀತಿ ಫಿಟ್ಟಿಂಗ್ ಮಾಡ್ಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡ್ತಾನೆ. ಈಗ ಫಸ್ಟ್ ನಿಮ್ಗೆ ವೇರ್ ಮಾಡಿ ತೋರಿಸ್ತೀನಿ. ಇದನ್ನು ವೇರ್ ಮಾಡಿ ಯಾವ ರೀತಿ ನಾವು ಹಾಕೋಬೋದು ಅನ್ನೋದು ಈಸಿಯಾಗಿ ತೋರಿಸ್ಕೊಡ್ತಾನು. ಕೆಲವೊಬ್ಬರಿಗೆ ಈ ಟೇಪಿಂದ ನಾವು ಸೈಜ್ ತೊಗೊಂಡು ಅಲ್ಟ್ರೇಷನ್ ಮಾಡೋದು ಗೊತ್ತಾಗಂಗಿಲ್ಲ. ಅಂಥವ್ರಿಗೆ ಭಾಳ ಈಸಿ ಆಕತ್ತಿದ್ದು. ಮೆಜರ್ಮೆಂಟ್ ತೊಗೊಂಡು ಗೊತ್ತಾಗೋರ್ಗಂತರೂ ಗೊತ್ತಾಗತ್ತೈತೆ ಅವ್ರಿಗೆ. ಕರೆಕ್ಟ್ ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಡು ಒಂದು ಇಂಚ್ ಲೂಸ್ ಇಟ್ಕೊಂಡು ಈ ಕಡೆ 1 ಇಂಚ್ ಲೂಸ್ ಇಟ್ಕೊಂಡು ಹಾಕೊಂಡ್ಬಿಟ್ರಂದ್ರೆ ಕರೆಕ್ಟ್ ಆಗಿಬಿಡ್ತೈತಿ. ಮೆಜರ್ಮೆಂಟ್ ಗೊತ್ತಾಗಲ್ದವ್ರಿಗೆ ಏನೈತಿ, ಈ ಥರ ನೀವು ವೇರ್ ಮಾಡಿ ಹಾಕೊಂಡಾಗ ಪಿನ್ ಹಾಕ್ಕೊಂಡು ಯಾವ ರೀತಿ ಮಾಡ್ಕೋಬೇಕನ್ನೋದು ತೋರಿಸ್ಕೊಡ್ತೀನಿ ನಿಮಗೆ. ಬರೀಗ ಇವಾಗಿದ್ದು ನಾನು ವೇರ್ ಮಾಡೀನಿ. ಎಷ್ಟು ಲೂಸ್ ಅಂತಂತೇಳಿ ನಿಮ್ಗೆ ಗೊತ್ತೈತಲ್ಲ. ಈಗ ಯಾವ ರೀತಿ ಇದನ್ನು ಫಿಟ್ಟಿಂಗ್ ಮಾಡ್ಕೋಬೇಕನ್ನೋದು ನಿಮಗೆ ತೋರಿಸ್ಕೊಡ್ತಾನು. ಇಷ್ಟು ಲೂಸ್ ಐತೆ ನನಗಿದು, ಇಲ್ಲೆಲ್ಲ ಲೂಸ್ ಐತಿ. ಈ ಸೈಡ್ ಸ್ಲಿಟ್ ಏನೈತಿ ಇಷ್ಟ ಬೇಕು ನನಗೆ. ಯಾಕಂದ್ರೆ ಸ್ವಲ್ಪ ಇಲ್ಲಿ ಫ್ರೀ ಇದ್ರನ್ನ ಚಲೋ ಅನಿಸ್ತತಿ. ಇಲ್ಲಾಂದ್ರೆ ಇದನ್ನ ಇಷ್ಟು ಇನ್ನೂ ಟೈಟ್ ಮಾಡ್ಕೊಂಡ್ರಂದ್ರೆ ಹಿಂಗೆ ಸ್ವಲ್ಪ ಹೊಟ್ಟೆ ಭಾಗ ಜಾಸ್ತಿ ಕಾಣಿಸ್ತತಿ. ಅದಕ್ಕಾಗಿ ನಾ ಇಲ್ಲಷ್ಟ ಫಿಟ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ ಜಾಸ್ತಿ. ಹಾಗಾಗಿ ನಿಮಗೆ ಇದನ್ನು ಉಲ್ಟಾ ಹಾಕಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಗೊತ್ತು ಮಾಡ್ಕೋಬೇಕಂತೇಳಿ. ನನಗೆ ಇದೇ ರೀತಿ ಹಾಕೊಂಡು ನೋಡಿದ್ರಪ್ಲೇನೆ ನನಗೆ ಎಷ್ಟು ಹಿಡ್ಕೋಬೇಕು ಅನ್ನೋದು ಗೊತ್ತಾಗ್ಬಿಡ್ತೈತಿ. ಬಿಗಿನರ್ಸ್ಗೆ ಏನೈತಿ, ಹೊಸದಾಗಿ ಕಲಿಯೋರ್ಗೆ ಏನೈತಿ, ಯಾವ ರೀತಿ ಈಸಿಯಾಗಿ ನಿಮಗೆ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ ನಾನು. ಇದನ್ನು ಉಲ್ಟಾ ಹಾಕಿ ನಿಮ್ಗೆ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತಾನೆ ನಿಮ್ಗೆ. ಇವಾಗ ನಾನು ಉಲ್ಟಾ ಹಾಕಿನಿ ಇದನ್ನು ಡ್ರೆಸ್. ನಿಮ್ಗೆ ಇವು ಸ್ಟಿಚಿಂಗ್ ಕಾಣಿಸತ್ತಾವಲ್ಲ, ಎಷ್ಟು ಬೇಕನ್ನೋದು ಈ ಥರ ನೋಡ್ಕೊರಿ. ಕರೆಕ್ಟಾಗಿ ನೋಡ್ಕೊಂಡು ಎರಡೂ ಕಡೆ ಸೇಮ್ ಹಿಡ್ಕೋಬೇಕು. ಇಷ್ಟ ಇಷ್ಟು ಹಿಡ್ಕೊಂಡ ಈ ಥರ ಇಲ್ಲಿ ಮಾರ್ಕ್ ಹಾಕ್ತಾರೆ. ನಾನು ನಿಮ್ಗೆ ತೋರಿಸ್ತೀನಿ. ಈ ಥರ ಒಂದು ಕಾಣಿಸೋ ಥರ ಮಾರ್ಕ್ ಹಾಕೋರಿ. ಎರಡೂ ಕಡೆನೂ ಒಟ್ಟಿಗೆ ಹಿಡ್ಕೊರಿ. ಈ ಥರ ಇಲ್ಲಿನೂ ನೀವು ಅದೇ ಥರನ ಹಾಕೋಬೇಕಾಗತ್ತೆ ಮಾರ್ಕ. ಆಮೇಲೆ ಸ್ಲೀವ್ಸ್ ಏನೈತಿ ನಿಮಗೆ ಎಷ್ಟು ಬೇಕು ನೋಡಿ ಇಷ್ಟು ಮಾರ್ಕ್ ಹಾಕೋರಿ. ಯಾಕ ನಿಮಗೆ ಈ ಥರ ಕೈ ಮೂಮೆಂಟ್ ಮಾಡಕ್ಕೂ ಫ್ರೀ ಅನಿಸ್ಬೇಕದು. ಈ ಥರ ನಾನು ಮಾರ್ಕ್ ಹಾಕೊಂಡಿನಿ. ಸೇಮ್ ಇದನ್ನು ಈ ಸ್ಲೀವ್ಸ್ ಒಂದು ಹಾಕೊಂಡ್ಬಿಟ್ರೆ ನೀವು ಇನ್ನೊಂದು ಹಾಕೊಳಕ್ಕೂ ನಿಮ್ಗೆ ಗೊತ್ತಾಕೈತಿ. ಈ ಥರ ನೀವು ಹಾಕೊಂಡ್ಬಿಟ್ರಿ ಇಲ್ಲಿ ಬಗಲೊಳಗೂ ಒಂಚೂರು ಅಷ್ಟ. ನಮಗೆ ನಾವು ಭಾಳ ಟೈಟ್ ತೊಡಂಗಿಲ್ಲ. ನೀವು ಟೈಟ್ ತೊಡೋರು ಇದ್ರಂದ್ರೆ ಫಿಟ್ಟಿಂಗ್ ಜಾಸ್ತಿ ಬೇಕಾಗಿದ್ರೆ ನಿಮ್ಗೆ ಇದನ್ನು ಸ್ವಲ್ಪ ತೊಗೊಂಡು ಈ ಥರ ನಿಮ್ಗೆ ಸ್ಟಿಚಿಂಗ್ ಮಾಡೋಂಗೆ ತೋರಿಸ್ತೇನೆ ನಾನು. ಈ ಥರ ಮಾಡ್ಕೋಬೇಕು ನೀವು. ಈಸಿ ಭಾಳ ಆಕೈತಿ. ನೀವು ಮೆಜರ್ಮೆಂಟ್ ತೊಗೊಳೋದು ಮಾಡ್ಕೊಳ್ಳೋದಂತೀರ ಇನ್ನೂ ಈಸಿ ಅದು. ಅದನ್ನು ಗೊತ್ತು ಮಾಡ್ಕೊಂಡ್ರೆ ಬೇಕಂದ್ರೆ ನಿಮ್ಗೆ ಅದನ್ನು ಹೇಳ್ಕೊಡ್ತೇನೆ ನಾನು. ಇವಾಗ ನಿಮಗೆ ಮಾರ್ಕ್ ಕಾಣಿಸಾಕ್ತಾವಲ್ಲ, ನಾ ವೇರ್ ಮಾಡಿದಾಗ ಹಾಕಿದ ಮಾರ್ಕ್ ಇವು. ಆಮೇಲೆ ಇಲ್ಲೇ ಸ್ಲೀವ್ಸಿಗೆ ತೋರಿಸ್ತೇನೆ ನಿಮಗೆ. ಸ್ಲೀವ್ಸಿಗೆ ಹಾಕಿದ್ನಲ್ಲ ಇಲ್ಲ ಮಾರ್ಕ, ಅದ ಮಾರ್ಕ್ ಇದು. ಇದನ್ನು ಸ್ಟ್ರೇಟಾಗಿ ತೊಗೊಂಬರ್ಬೇಕು ನಾವು. ನಿಮಗೆ ಇಲ್ಲಿ ಎಷ್ಟು ನಿಮಗೆ ಭಾಳ ಟೈಟ್ ಇತ್ತಂದ್ರೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿಲ್ಲ ಅಂದ್ರೆ ಇಲ್ಲೊಂದು ಸ್ವಲ್ಪ ಲೂಸ್ ಅನ್ಸಿತ್ತಂದ್ರೆ ನಿಮ್ಗೆ ಇಲ್ಲ ಅರ್ಧ ಇಂಚ್ ಈ ಏನು ಹೊಲಿಗೆ ಐತ್ಲಾರ್ದು ಅವರು ಫಿಟ್ಟಿಂಗ್ ಹೊಲಿಗೆ ಐತ್ಲ ರೆಡಿಮೇಡ್ ಹೊಲ್ದಾರಲ್ಲ, ಅವರಿಂದ ಒಂದು 1/2 ಇಂಚ್ ಅಷ್ಟೇ ಒಳಗೆ ತಗೋರಿದನ್ನು. ಈಗ ಇದನ್ನು ಮಾರ್ಕ್ ಹಾಕಿ ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಅಂತೇಳಿ. ಸ್ಲೀವ್ಸಿಗೆ ಫಸ್ಟ್ ತೋರಿಸ್ತೇನೆ ನಿಮಗೆ. ಈ ಥರ ಮಾರ್ಕ್ ಹಾಕೋರಿ ಇದನ್ನು. ಈ ಥರ ಜಾಸ್ತಿ ಇಲ್ಲಿ ಲೂಸ್ ಹಾಕಿರ್ತಾವಲ್ಲ, ಹಂಗಾಗಿ ಈ ಥರ ಮಾರ್ಕ್ ಹಾಕೊಂಡ್ಬಿಟ್ರಿ. ಇದು ಮುಗಿತಲ್ಲ. ಈಗ ಫಿಟ್ಟಿಂಗ್ ಕಡೆ ತೋರಿಸ್ತೇನೆ ನಿಮಗೆ.
ಫಿಟ್ಟಿಂಗ್ ಕಡೆ ಏನು ಮಾಡಿರಿ, ನಾನು ನಿಮ್ಗೇನು ಮಾರ್ಕ್ ಹಾಕಿ ತೋರಿಸಿಲ್ಲ, ಇಷ್ಟು ಟೈಟ್ ತೊಡಂಗಿಲ್ಲ ಆ್ಯಕ್ಚುಲಿ. ನಿಮಗೆ ತೋರಿಸೋ ಸಲುವಾಗಿನ ನಾನು ಫಿಟ್ಟಿಂಗ್ ಮಾಡಿ ಮಾರ್ಕ್ ಹಾಕಿನ ಅಷ್ಟ. ನನಗೆ ಇಷ್ಟು ಲೂಸ್ ಬೇಕಿಷ್ಟ. ಈಗ ನಿಮಗೆ ಇದೇ ಸೈಜಿಗೆ ಮಾಡಿ ತೋರಿಸ್ತೀನಿ. ನಿಮಗೆ ಜಾಸ್ತಿ ಫಿಟ್ಟಿಂಗ್ ಹಾಕ್ತಾರಲ್ಲ ಈಗೆಲ್ಲ, ಅದಕ್ಕಾಗಿ ಇದೇ ಸೈಜಿಗೆ ನಿಮಗೆ ಹಾಕಿ ತೋರಿಸ್ತೀನಿ. ಈಗ ಇಲ್ಲಿಂದ ಕ್ರಾಸ್ ಆಗಿ ಈ ಮಾರ್ಗಿಗೆ ಬರ್ಬೇಕು ನೀವು. ಆಮೇಲೆ ಇಲ್ಲಿ ಏನು ಭಾಳ ತಪ್ಪು ಮಾಡ್ತಾರಂದ್ರೆ, ಜಾಸ್ತಿ ಫಿಟ್ಟಿಂಗ್ ಮಾಡ್ಕೊಳ್ಳೋರು ಹೆಂಗೆ ತಪ್ಪು ಮಾಡ್ಕೋತಾರಂದ್ರೆ, ಇಲ್ಲೆಲ್ಲ ನನಗೆ ಹಾಕೊಂಬಂದು ಮತ್ತು ಇದು ಹಿಂಗೆ ಆಗೈತೆ ಅಂತ ಹೇಳಿ ತೊಗೊಂಬಂದ ವಾಪಸ್ ಮತ್ತೆ ಸ್ಟಿಚ್ ಮಾಡಿಸ್ಕೊಂಡು ಹಾಕಾರು. ನೀವು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ಹಿಂಗೆ ಬರಕ್ಕೆ ಹೋಗ್ಬಾರ್ದು ಯಾವತ್ತೂ. ಒಂಚೂರು ಇಲ್ಲೇನೋ ಓಪನ್ ಆಗಿ ಇದಾಗೈತಿ, ಹಿಡ್ಕೊಂಡಂಗೆ ಆಗಿತ್ತದು. ಇದನ್ನೇನು ಮಾಡಿರಿ, ಹಿಂಗೆ ಯಾವತ್ತೂ ನೀವು ಹಿಂಗೆ ಬರಬಾರ್ದು. ಇದೇನು ಫಿಟ್ಟಿಂಗ್ ಹಾಕ್ಕೊಂಡ್ರಲ್ಲ, ಇಲ್ಲೇ ನಮ್ಮ ವೇಸ್ಟ್ ರೌಂಡ್, ನಾವು ವೇಸ್ಟಿಗಿನ ಕರೆಕ್ಟಾಗಿ ನಾನು ಫಿಟ್ಟಿಂಗ್ ತೊಗೊಂಡಿಲ್ಲ. ಇದನ್ನು ತೊಗೊಂಡ ಈ ಥರ ಬಂದ ನೀವು ಈ ಥರ ಸ್ಟಿಚ್ ಕೂಡಿಸ್ಕೋತಿಲ್ಲ. ಇಲ್ಲೊಂದು ಸ್ಟಿಚ್ ಇರ್ತದಲ್ಲ ಅವ್ರದ್ದು ಒರಿಜಿನಲ್ ಸ್ಟಿಚ್, ಇಲ್ಲಿ ರೆಡಿಮೇಡ್ ಸ್ಟಿಚ್ ಏನಿರುತ್ತೆ ಅವ್ರದ್ದು, ಆ ಸ್ಟಿಚಿಗೆ ಬಂದು ನಾವು ಕೂಡಿಸ್ಬೇಕಾಗತಿ. ಈ ಥರ ಕ್ರಾಸ್ ಮೇಲೆ ಬಂದು ಕೂಡಿಸ್ಕೋಬೇಕು. ಈ ಥರ ನೀವು ಹಿಂಗೆಲ್ಲ ಒಬ್ಬೊಬ್ರು ಹಿಡ್ಕೊಂಡಿರ್ತಾರೆ, ಹಿಂಗೆಲ್ಲ ಹಿಡ್ಕೊಂಬಂದಿರ್ತಾರೆ. ಹಿಂಗೆ ಬರೋದು ಆ್ಯಕ್ಚುಲಿ, ಯಾಕಂದ್ರೆ ಇಲ್ಲೆಲ್ಲ ಮುದ್ದೆ ಬಂದುಬಿಡ್ತೈತಿ. ಇನ್ನು ಇಲ್ಲೊಂದು ಸ್ವಲ್ಪ ಲೂಸ್ ಆದರೂ ಪರವಾಗಿಲ್ಲ, ಖರೆ ಈ ಥರ ಮಾತ್ರ ಹಿಡ್ಕೊಳಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಈ ಥರನ ನೀವು ಸ್ಟಿಚ್ ಇದು ಮಾಡ್ಕೊರಿ ಫಿಟ್ಟಿಂಗ. ಇದೆಷ್ಟು ಪರ್ಫೆಕ್ಟಾಗಿ ಕೂಡ್ತೈತಿ. ಇದು ನಿಮಗೆ ಫಿಟ್ಟಿಂಗ್ ಮಾಡಿ ಮತ್ತು ನಾವು ವೇರ್ ಮಾಡಿ ತೋರಿಸ್ತೀನಿ ಬೇಕಂದ್ರೆ ನಿಮಗೆ. ಹಂಗೆ ನೀವು ಬಾಡಿ ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನಿಮಗೆ ಇದೇ ವಿಡಿಯೋದಾಗ ಹೇಳ್ಕೊಡ್ತೀನಿ. ನಿಮ್ಗೆ ಅದು ಅರ್ಥ ಆದ್ರೆ ಅದನ್ನು ಮಾಡ್ಕೊರಿ, ಇಲ್ಲಾಂದ್ರೆ ನಿಮ್ಗೆ ಇದೇ ಬೆಸ್ಟ್ ಅನಿಸಿದ್ರೆ ಇದನ್ನು ಮಾಡ್ಕೊರಿ. ಈ ಕಡೆಯಿಂದ ನಾನು ಇದೇ ಥರ ಮಾರ್ಕ್ ಹಾಕ್ಕೊಂಡು ಫಿಟ್ಟಿಂಗ್ ಮಾಡ್ತಾನೆ. ಈಗ ಇದು ಅರ್ಥ ಆಗೈತೆ ಅಂದ್ಕೊಂಡು ನಿಮ್ಗೆ ಫಿಟ್ಟಿಂಗ್ ಮಾಡೋದು ಕರೆಕ್ಟಾಗಿ ನೀವು ವೇರ್ ಮಾಡಿದಾಗ ಸೊಂಟಕ್ಕನ ಕರೆಕ್ಟಾಗಿ ನಮ್ಮದು ಸೊಂಟದ ಭಾಗ ನಿಮ್ಗೆ ಗೊತ್ತಾಗತ್ತಲ್ಲ, ಎಲ್ಲಿ ನಮ್ಮದು ಸಣ್ಣ ಐತಿ, ಎಲ್ಲಿಂದ ನಮ್ಮದು ಜಾಸ್ತಿ ಸ್ಟಾರ್ಟ್ ಆಕತ್ತೆ ಸೀಟ್ ಕಡೆ ಅಂತೇಳಿ ಗೊತ್ತಾಗತ್ತಲ್ಲ, ಅಲ್ಲಿಂದ ಅಲ್ಲಿಗೆ ನೀವು ಮಾರ್ಕ್ ಹಾಕೋಬೇಕು. ಇದನ್ನ ಸ್ಟಿಚ್ ಹಾಕಿ ತೋರಿಸ್ತೀನಿ ನಿಮಗೆ, ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಸ್ಟಿಚ್ ಹಾಕಿದನ್ನ. ಈ ಸ್ಟಿಚ್ ಜೋಡಿನ ಬಂದಾಗ ಕೂಡಿಸ್ಕೋಬೇಕು ನೀವು ಇಲ್ಲೇ. ನಿಮ್ಗೆ ಬೇಕಂದ್ರೆ ಇಲ್ಲೇ ಈ ಥರ ನೀವು ಕಟ್ ಮಾಡ್ಕೋಬೇಕಬಹುದಿಲ್ಲೇ, ಯಾಕಂದ್ರೆ ಇದು ಮೈಯೊಳಗೆ ಹಿಡ್ದಂಗೆ ಆಕತಿ. ಇದನ್ನು ಕಟ್ ಮಾಡೋದಂದ್ರೆ ಚಂದ ಕುಂಡಿರ್ತೈತೆ ಮೈಯಾಗ. ಇವಾಗ ಸ್ಟಿಚ್ ಹಾಕಿನಿ, ಇದನ್ನ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಹಿಂಗೆ ಫಿಟ್ಟಿಂಗ್ ಆಯಿತು. ನಾನು ಇಷ್ಟು ಟೈಟ್ ಹಾಕೊಳ್ಳಂಗಿಲ್ಲ, ಫಿಟ್ಟಿಂಗ್ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸಿನಿ ಅಷ್ಟೇ ನಿಮಗೆ. ನಾನು ಆ್ಯಕ್ಚುಲಿ ಸ್ವಲ್ಪ ಲೂಸ್ ಹಾಕೋತನು. ಇದನ್ನು ಸ್ಟಿಚ್ ಬಿಚ್ಚಿ ಆಮೇಲೆ ನಾ ಏನು ಹಾಕಿಲ್ಲ ಈಗ ಅದ್ರ ಅರ್ಧದಷ್ಟು ನಾನು ಕಡಿಮೆ ಮಾಡ್ಕೋತನು. 1-2 ಇಂಚ್ ಹಾಕಿ ಅನ್ಕೋರಿ, ನಾ 1 ಇಂಚ್ ಅಷ್ಟು ನಾನು ಹಾಕೋತನ ಅಷ್ಟೇ. ಇಷ್ಟು ಟೈಟ್ ತೊಡಂಗಿಲ್ಲ ನಾನು. ನೋಡ್ರಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಆಗೈತಿ. ನಿಮಗೆ ಕಾಣಿಸಾಗ್ತೈತೆ ಅನ್ಕೊಂಡಿನಿ, ಯಾವ ಥರ ಕಾಣಿಸತ್ತೈತೋ ಗೊತ್ತಿಲ್ಲ. ಇಷ್ಟು ಫಿಟ್ಟಿಂಗ್ ಆಗೈತಿ ಕರೆಕ್ಟಾಗಿ. ಬೇಕಂದ್ರೆ ಇನ್ನೊಂದು ಚೂರು ನೀವು ತೊಳಗೆ ಮಾಡ್ಕೋರಿ. ನಾನು ಇಷ್ಟು ಸಾಕು ಅನಿಸ್ತದೆ ನನಗೆ. ಇಲ್ಲೊಂದು ಚೂರು ಲೂಸ್ ಅನ್ಸತ್ತಲ್ಲ, ಇನ್ನೊಂದು ಚೂರು ಇದನ್ನು ಫಿಟ್ಟಿಂಗ್ ಮಾಡ್ಕೊಂಡ್ರೆ ಮುಗೀತು. ಕರೆಕ್ಟಾಗಿ ನಿಮ್ಗೆ ಅರ್ಥ ಆಗೈತೆ ಅಂದ್ಕೊಂಡಿನಿ ಫಿಟ್ಟಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು. ಇದ್ರೊಳಗೆ ನಾನು ಇಷ್ಟು ಟೈಟ್ ಅಂದರೆ ಇದು ಲಾಸ್ಟ್ ಟೈಟ್ ಹಾಕ್ಕೊಂಡಿನಿ ನಾನೀಗ.
ಇದಕ್ಕಿಂತನ ಲೂಸ್ ಮಾಡ್ಕೋಬೋದು. ಇದಕ್ಕಿಂತ ಅಂತೂ ಟೈಟ್ ಮಾಡಿದ್ರೆ ಹಾಕೊಳಕ್ಕೂ ಬರಂಗಿಲ್ಲ, ತೆಗಿಯೋಕ್ಕೂ ಬರಂಗಿಲ್ಲ. ಇಷ್ಟು ಸಾಕು ಅನಿಸ್ತೈತೆ ನನಗೆ. ಆದಷ್ಟು ನಾವು ಸ್ವಲ್ಪ ಲೂಸ್ ಬಟ್ಟೆ ಹಾಕೊಂಡ್ರೆ ಚಂದ ಅನಿಸ್ತೈತಿ. ಎಷ್ಟು ಟೈಟ್ ಹಾಕೋತೀವೋ ಅಷ್ಟು ಎಕ್ಸ್ಪೋಸ್ ಜಾಸ್ತಿ ಆಗಿ ನಮ್ಗೆ ಅಷ್ಟು ಅನ್ಕಂಫರ್ಟೇಬಲ್ ಫೀಲ್ ಆಕತಿ. ಹಾಗಾಗಿ ಆದಷ್ಟು ಮೈ ತುಂಬ ಸ್ವಲ್ಪ ಲೂಸ್ ಬಟ್ಟೆ ಹಾಕೊಂಡ್ರೆ ಚಲೋ ಅನ್ಸತಿ. ಇದೊಂದು ಟಿಪ್ಸ್ ಅನ್ಕೋತೀನಿ ನಾನು. ಆದಷ್ಟು ಈ ಥರ ಕಟ್ ಇರ್ತಾವಲ್ಲ, ಈ ಥರ ಕಟ್ ಡ್ರೆಸ್ ಒಳಗೆ ನೀವು ಈ ಥರ ಪ್ಯಾಂಟ್ ಯಾವ ಇವು ಸ್ಟ್ರೇಟ್ ಪ್ಯಾಂಟ ಮತ್ತು ಲೂಸ್ ಪ್ಯಾಂಟ್ ಬರ್ತಾವಲ್ಲ, ಸ್ಟ್ರೇಟ್ ಪ್ಯಾಂಟ, ಪ್ಯಾರಲಲ್ ಪ್ಯಾಂಟ ಈ ಥರನೇ ಹಾಕೊಂಡ್ರೆ ಚಲೋ ಅನಿಸ್ತೈತಿ. ಸ್ವಲ್ಪ ಪ್ಯಾಟ್ ಇದ್ದವ್ರಿಗೆ, ಸ್ವಲ್ಪ ಏನೈತಿ ಸ್ಲಿಮ್ ಇದ್ದವ್ರಿಗೆ ಏನೈತಿ ಅವ್ರಿಗೆ ಲೆಗಿನ್ಸ್ ಮತ್ತು ಈಗ ಆ್ಯಂಕಲ್ ಲೆಂತ್ ಪ್ಯಾಂಟ್ ಬಂದಾವಲ್ಲ ಅವೆಲ್ಲನೂ ಸೂಟೇಬಲ್ ಆಕವು. ನಮ್ಮಂಥ ಹೆಣ್ಮಕ್ಳಿಗೆ ಆದಷ್ಟು ಲೂಸ್ ಬಟ್ಟೆ ಹಾಕೊಂಡ್ರೆ ಚಲೋ ಅನಿಸ್ತೈತಿ. ನನಗೆ ಅನಿಸಿದ್ದು ಹೇಳೀನಿ. ಈ ಥರ ಫಿಟ್ಟಿಂಗ್ ಮಾಡ್ಕೋರಿ ನೀವು ಡ್ರೆಸ್ಸ. ಈಗ ಬೇಕಂದ್ರೆ ನಿಮ್ಗೆ ಅಳತಿ ತೊಗೊಂಡ ಯಾವ ರೀತಿ ಹಾಕೋಬೇಕನ್ನೋದು ಹೇಳ್ಕೊಡ್ತಾನೋ. ಸೈಜ್ ತೊಗೊಂಡ ಈಗ ಸೈಜ್ ತೊಗೊಳ್ಳೋದ್ರೆ ನೀವು ಸೊಂಟದ ಅಳತೆಯನ್ನು ತೊಗೊಳ್ಳಿ. ಫಸ್ಟ್ 35 ಐತಿ. ಆಮೇಲೆ ಚೆಸ್ಟ್ ರೌಂಡನ್ನು ತೊಗೋಬೋದು ನೀವು. 37 ಐತಿದು. ಇದನ್ನ ಯಾವ ರೀತಿ ಫಿಟ್ಟಿಂಗ್ ಮಾಡ್ಕೋಬೇಕಂತ ಹೇಳ್ತಾರೆ ನಿಮ್ಗೆ. ಹಂಗೆ ನೀವು ಈ ರೌಂಡನ್ನು ತೊಗೋಬೋದು. 1 ಇಂಚ್ ಲೂಸ್ ಇಟ್ಬಿಟ್ರೆ ಕರೆಕ್ಟ್ ಆಗಿಬಿಡ್ತೈತಿ. ಇದು 9 ಇಂಚ್ ಐತಿ. 10 ಇಂಚ್ ಇಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಲೂಸ್ ಆಕತಿ. ಇದಕ್ಕೆ ಲೂಸ್ ಬೇಕಂದ್ರೆ ನಾವು ಲೂಸ್ ಮಾಡ್ಕೋಬೋದು. ನೀವು ಮಾಡಿ ನೋಡಿದಾಗ ನಿಮ್ಗೆ ಅರ್ಥ ಆಕತಿ ನೀವು ಯಾವ ಥರ ಫಿಟ್ಟಿಂಗ್ ಹಾಕೋಬೇಕನ್ನೋದು. 1-2-3 ಮಾಡಿದಾಗ ನಿಮ್ಗೆ ಪರ್ಫೆಕ್ಟಾಗಿ ಅರ್ಥ ಆಗಿಬಿಡ್ತೈತಿ. ಇವಾಗ ನಿಮ್ದು ಇದೇನು 35 ಸೈಜ್ ತೊಗೊಂಡಿಲ್ಲ ನಾನು, ಎಷ್ಟು ಎಕ್ಸ್ಟ್ರಾ ಇಟ್ಕೋಬೇಕು ಬಾಡಿ ಮೆಜರ್ಮೆಂಟಿಗೆ ಅನ್ನೋದು ನಿಮ್ಗೆ ಈಗ ಹೇಳ್ಕೊಡ್ತಾನೆ ನಾನು. ನೆಕ್ಸ್ಟ್ ಇನ್ನೊಂದು ಟಾಪ್ ಒಳಗೆ ಇದು ಅರ್ಥ ಆಗೈತೆ ಅಂದ್ಕೊಂಡು ನಿಮ್ಗೆ. ಇದು ಇನ್ನೊಂದು ಟಾಪ. ಇದಕ್ಕೆ ನಿಮ್ಗೆ ಯಾವ ಬಾಡಿ ಮೆಜರ್ಮೆಂಟ್ ತೊಗೊಂಡಿಲ್ಲ ಈಗ ನಾನು, ಅದನ್ನು ಯಾವ ರೀತಿ ಹಾಕೋಬೇಕನ್ನೋದು ತೋರಿಸ್ತೇನೆ ನಿಮ್ಗೆ. $37 ಏನಿತ್ತು ನಮ್ಮದು ಚೆಸ್ಟ್ ಮೆಜರ್ಮೆಂಟ್ ಇತ್ತು. 37 2 ಭಾಗ ಮಾಡ್ಕೊರಿ. ಫಸ್ಟ್ 18.5 ಐತಲ್ಲ, ಇದು 18.5 ಆಯ್ತು. 18.5ಗೆ ನಮಗಿನ್ನ ಲೂಸ್ ಬೇಕಾಕತಿ. ಎಷ್ಟು ಅನ್ನೋದು ನಿಮಗೆ ಯಾವ ರೀತಿ ಎಕ್ಸ್ಟ್ರಾ ಇಟ್ಕೋಬೇಕು ಅನ್ನೋದು ಹೇಳ್ತಾನೆ ನಿಮ್ಗೆ. 18.5 ಐತಲ್ಲ ಇದು ನಮ್ಮದು. 18.5ಗೆ ನೀವು 2 ಇಂಚ ಎಕ್ಸ್ಟ್ರಾ ತೊಗೋಬೇಕು. ಇದಕ್ಕೆ 19.5 20.5 ಈ ಥರ ಎಕ್ಸ್ಟ್ರಾ ತೊಗೋಬೇಕು ನೀವು. ಎಕ್ಸ್ಟ್ರಾ ತೊಗೊಂಡ ಇದನ್ನು ಮತ್ತೆ ಈ ಥರ ಫೋಲ್ಡ್ ಮಾಡಿ 2 ಭಾಗ ಮಾಡ್ಕೊಂಡು 10.5 ತನಕನೂ ಇಟ್ಕೋರಿ ನೀವು. 10 ಪಾವು ಬರ್ತೈತಿ, 10.5 ತನಕ ಇಟ್ಕೋರಿ. ಈ ಥರ ಇದನ್ನು ಮಡಿಸ್ರಿ. ಇದನ್ನ ಟಾಪ ಅಂದ್ರೆ ನಿಮಗೆ ಕರೆಕ್ಟಾಗಿ ಲೆಕ್ಕ ಗೊತ್ತಾಕೈತಿ ಸೈಜ್ ಮೆಜರ್ಮೆಂಟ. ಈ ಥರ ನಾನು ಫೋಲ್ಡ್ ಮಾಡ್ಕೊಂಡಿನಿ. 10 ಪಾವು ಇಂಚ್ ಬಂದತ್ತೆ ಅಲ್ಲ ಅದು, ಅದನ್ನು ಈ ಥರ ಕರೆಕ್ಟಾಗಿ 10 ಪಾವು ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ. ಈ ಕಡೆ 10 ಪಾವು ಇಂಚಿಗೆ ಇಟ್ಕೋರಿ. ಇಟ್ಕೊಂಡು ಈ ಕಡೆ ಈ ಥರ ಮಾರ್ಕ್ ಹಾಕೋಬೇಕು ಕರೆಕ್ಟಾಗಿ. 10 ಪಾವಿಗೆ ಮಾರ್ಕ್ ಹಾಕೋರಿ. ಇದು ಅರ್ಥ ಆಗೈತೆ ಅಂದ್ಕೊಂಡಿನಿ. ಇನ್ನೊಮ್ಮೆ ಹೇಳ್ತಾನೆ ನಿಮಗೆ. 37 ಒಳಗೆ 2 ಭಾಗ ಮಾಡ್ಕೊಂಡ್ರಿ. ಅದು 18.5 ಆಯ್ತು. 18.5 ಆತಲ್ಲ, ಅದಕ್ಕೆ 2 ಇಂಚ್ ಸೇರಿಸ್ಕೋಬೇಕು. 20.5 ಆಯ್ತು. 20.5 ಒಳಗೆ ಮತ್ತೆ 2 ಭಾಗ ಮಾಡ್ಕೊರಿ. 10 ಪಾವು ಇಂಚ್ ಆಯ್ತು. ಇದನ್ನು ಈ ಥರ ಮಡಚ್ಕೋರಿ. ಟಾಪ ಮಡಚ್ಕೊಂಡ ಕರೆಕ್ಟಾಗಿ ನೀವು ಇದನ್ನು 10 ಪಾವಿಗೆ ಈ ಥರ ಈ ಕಡೆಯಿಂದ ಇಟ್ಕೋರಿ. ಇಟ್ಕೊಂಡು ಈ ಥರ ಮಾರ್ಕ್ ಹಾಕೊಂಡ್ಬಿಡ್ರಿ. ಇಲ್ಲೇ ಸೇಮ್ ಇಲ್ಲಿ ಸೊಂಟದ ಭಾಗನೂ ಹಂಗೆ. ಉದ್ದಕ್ಕೆ ಎಷ್ಟು ತೊಗೋಬೇಕಂತ ನಿಮ್ಗೆ ಕನ್ಫ್ಯೂಸ್ ಇರ್ಬೋದಲ್ಲ. ವೆಸ್ಟ್ ಲೆಂತ್ ಎಷ್ಟು ತೊಗೋಬೇಕು ನೀವು ಮೆಜರ್ಮೆಂಟ್ ತೊಗೊಂಡಾಗತ್ತೆ, ಇದು ಕನ್ಫ್ಯೂಸ್ ಆಕೈತೆ ನಿಮ್ಗೆ. ಇದನ್ನೂ ಹೇಳ್ಕೊಡ್ತಾರೆ ನಿಮ್ಗೆ. ಇದನ್ನ 16 ಇಂಚ್ವರೆಗೂ ಉದ್ದು ತೊಗೋರಿ. ಈ ಥರ ಹಾಕೊಂಡಿರಲ್ಲ ಈಗ ಕರೆಕ್ಟಾಗಿ. ನಿಮ್ಮ ಸೊಂಟದ ಭಾಗ ನೀವು ಬಾಡಿ ಮೆಜರ್ಮೆಂಟ್ ಒಳಗೂ ತೊಗೋಬೋದು. ಇಲ್ಲ ಅಂದ್ರೆ ನೀವು ಒಂದು ಅಂದಾಜು ನಿಮಗೆ 15ರಿಂದ 16ವರೆಗೂ ನೀವು ಈ ಥರ ಹಾಕೋಬೋದು. ನಾನು 16 ಇಂಚಿಗೆ ಹಾಕ್ಕೊಂಡಿನಿ ಇಲ್ಲಿ.
ಈ ಥರ ನೀವು ಹಾಕ್ಕೊಂಡ ಇದನ್ನು ಈ ಥರ ಲೈನ್ ಹಾಕೋರಿ. ಹಾಕ್ಕೊಂಡ ಇಲ್ಲೇ ಏನೈತಿ 35 ಇತ್ತಲ್ಲ ಇದು ವೇಸ್ಟ್ ರೌಂಡ 35 ಇಂಚ್ ಇತ್ತು. 35 ಇಂಚ ಮತ್ತೆ 2 ಭಾಗ ಮಾಡ್ಕೊರಿ. ಹದಿನೇಳುವರೆ ಆತಲ್ಲ, 17ವರೆಗೆ 2 ಇಂಚ್ ಈಗ ಸೇರಿಸ್ಕೋಬೇಕು ನೀವು. 19ವರೆ ಇದು ಪೋನೆ 10 ಐತಿ, ಪಾವು ಇಂಚ್ ಕಡಿಮೆ 10 ಇಂಚ್ ಐತಿ. ಈ ಥರ ಮಾರ್ಕ್ ಮಾಡ್ಕೊರಿ. ಈ ಥರ ಮಾರ್ಕ್ ಮಾಡ್ಕೊಂಡ ಇವಾಗ ಇದನ್ನು ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಥರ ಸ್ಟಿಚ್ ಜೋಡಿನ ಕುಡಿಸ್ಕೊಂಡ್ಬಿಡ್ಬೇಕು. ಇದನ್ನು ಈ ಥರ ಮಾರ್ಕ್ ಹಾಕೋರಿ. ಇದು ನಿಮ್ಗೆ ಅರ್ಥ ಆಗೈತೆ ಅನ್ಕೊಂಡಿನಿ ನಾನು. ಈ ಥರ ಮಾರ್ಕ್ ಹಾಕೋಬೇಕು. ಇಷ್ಟು ಫಿಟ್ಟಿಂಗ್ ಮಾಡ್ಕೊಂಡ್ರೆ ಮುಗೀತು. ಇಲ್ಲ ಇದಕ್ಕೆ ಇನ್ನೂ ಟೈಟ್ ಬೇಕಂದ್ರೆ ಇನ್ನೂ ಅರ್ಧ ಇಂಚ್ ನೀವು ಟೈಟ್ ಬರ್ಬೋದು. ನಾ 2 ಇಂಚ್ ಲೂಸ್ ಇಟ್ಟು ತೋರ್ಸಾಕತ್ತೀನಿ. ಬಾಡಿ ಮೆಜರ್ಮೆಂಟ್ಕಿಂತ 2 ಇಂಚ್ ಲೂಸ್ ಇಟ್ಕೊಂಡ್ರೆ ಪರ್ಫೆಕ್ಟ್ ಇರ್ತೈತಿ ಸೈಜ್. ಅತಿ ಟೈಟು ಇರೋಂಗಿಲ್ಲ, ಅತಿ ಲೂಸು ಇರೋಂಗಿಲ್ಲ. ನೀವು ಇನ್ನೂ ಟೈಟ್ ಬೇಕಂದ್ರೆ ಒಂದು ಅರ್ಧ ಇಂಚ್ ಬರ್ಬೋದು ಅಷ್ಟ. ನೀವು ಹಾಕಿ ನೋಡ್ರಿ ಗೊತ್ತಾಕತಿ ಸ್ಟಿಚಿಂಗ. ಇದನ್ನು ಅರ್ಥ ಆಗೈತೆ ಅನ್ಕೊಂಡು ನಿಮಗೆ. ಈ ಸ್ಲೀವ್ಸ್ ಏನೈತಿ ಇಲ್ಲಿನೂ 9 ಇಂಚ್ ಇತ್ತಲ್ಲ, ಇಲ್ಲೇ 9 ಇಂಚ್ ಇದ್ದದ್ದು 2 ಭಾಗ ಮಾಡ್ಕೊಂಡ್ರೆ 4 ಆಕೈತಿ. ನೀವು ಒಂದು ಅರ್ಧ ಇಂಚ್ ಲೂಸ್ ಇಟ್ಕೋಬೋದು. ಇಲ್ಲ ಇದ್ರ ತನಕನೂ ಇಟ್ಕೋಬೋದು. ಇದೇ ಥರ ಮಾಡ್ಕೊಳ್ಳೋದು ಸೈಜ. ಇದು ಅರ್ಥ ಆಗೈತೆ ಅನ್ಕೊಂಡಿನಿ. ಯಾವ ರೀತಿ ನಾವು ಫಿಟ್ಟಿಂಗ್ ಮಾಡ್ಕೋಬೇಕನ್ನೋದು ಅರ್ಥ ಆಗೈತೆ ಅನ್ಕೊಂಡಿನಿ. ಇದಕ್ಕಿಂತ ಇನ್ನೂ ನಿಮಗೆ ಫಿಟ್ಟಿಂಗ್ ಬೇಕಾಗಿದ್ರೆ ಸೈಡ್ ಸ್ಲಿಟ್ ಅದು ನಿಮ್ಗೆ ದೊಡ್ಡ ಲೂಸ್ ಆಗಿರ್ತಾವೆ. ಕಟ್ ಹಾಕೋತಿರಲ್ಲ ಅಲ್ಲಿನ ಲೂಸ್ ಇರ್ತೈತಿ. ದೊಡ್ಡ ಸೈಜ್ ತೊಗೊಂಡಿರ್ತಿರಲ್ಲ ಅವಾಗ ಹೆಂಗೆ ಮಾಡ್ಕೋಬೇಕು ಅನ್ನೋದು ನಾನು ಈಗಾಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡೀನಿ. ಆ ವಿಡಿಯೋ ನಿಮ್ಗೆ ಕಮೆಂಟ್ ಬಾಕ್ಸ್ನಾಗ ಹಾಕಿರ್ತೀನಿ, ಚೆಕ್ ಮಾಡ್ಕೊರಿ. ಈಗ ನಾನು ಯಾವ ಥರ ಫಿಟ್ಟಿಂಗ್ ಮಾಡ್ಕೊಂಡಿನಿ ಕರೆಕ್ಟಾಗಿ ಅನ್ನೋದು ವೇರ್ ಮಾಡಿ ಮತ್ತೆ ತೋರಿಸ್ತೀನಿ ನಿಮಗೆ. ನಾ ಎಷ್ಟು ಲೂಸ್ ಹಾಕೋತೀನಿ ಅನ್ನೋದು ನಿಮಗೆ ಮತ್ತೆ ತೋರಿಸ್ತೀನಿ ನೋಡ್ರಿ. ಈಗ ನನಗೆ ಯಾವಾಗಲೂ ಇಷ್ಟು ಲೂಸ್ ಬೇಕು. ನನ್ನ ಫಿಟ್ಟಿಂಗ್ ಇಷ್ಟ ಇರ್ತೈತಿ. ನಾ ಇದಕ್ಕಿಂತ ಲೂಸ್ ಇರ್ತೈತಿ ಕರೆಕ್ಟ್. ಇದಕ್ಕಿಂತ ಫಿಟ್ಟಿಂಗ್ ಇರೋಂಗಿಲ್ಲ. ನಾ ಅಗಳಿಗಿಂತ 1 ಇಂಚ ಲೂಸ್ ಮಾಡ್ಕೊಂಡಿನಿ ಇದನ್ನು ಇಚ್ಚೆ. ಆಗಲೇ ಭಾಳ ಟೈಟ್ ಅನಿಸ್ತಿತ್ತಲ್ಲ, ಈಗ ನೋಡ್ರಿ ಎಷ್ಟು ಪರ್ಫೆಕ್ಟ್ ಆಗೈತಿ. ಇಷ್ಟು ಲೂಸ್ ಬೇಕು ನನಗೆ. ಮತ್ತು ಉದ್ದಕ್ಕೆ ಇನ್ನೂ ಜಾಸ್ತಿ ಐತಿದು. ಆ ಉದ್ದಕ್ಕೆ ಒಂದು 2 ಇಂಚ್ ಕಡಿಮೆ ಮಾಡ್ಕೊತಾನು. ಇದನ್ನು ಹೆಂಗೆ ಮಾಡ್ಕೋಬೇಕಂದ್ರೆ ನೀವು ಹಳಿ ಟಾಪ್ ಇರ್ತಾವಲ್ಲ, ನೀವು ಕರೆಕ್ಟಾಗಿ ಲೆಂತಿಗೆ ನಿಮ್ಗೆ ಕರೆಕ್ಟ್ ಇರ್ತಾವಲ್ಲ ಅದನ್ನು ನೋಡ್ಕೊಂಡು ಅದನ್ನ ಮೇಲೆ ಇಟ್ಕೊಂಡು ಅದಕ್ಕಿಂತ 2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡಿ ತೆಗೆದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊರಿ. ಕರೆಕ್ಟಾಗಿ ಬಿಡತ್ತಿ ಉದ್ದಕ್ಕೆ. ಮತ್ತು ಇನ್ನೊಂದು XL ಡಬಲ್ L ಬರೋರಿಗೆ XL ತೊಗೊಳ್ಳೋದು, XL ಬರೋರಿಗೆ ಡಬಲ್ XL ತೊಗೊಳ್ಳೋದು ಮಾಡ್ತಿರಲ್ಲ, ಅವೆಲ್ಲ ಇಲ್ಲೇ ಶೋಲ್ಡ್ರ್ ಒಳಗೆ ಭಾಳ ಜಾಸ್ತಿ ಬಂದ್ಬಿಡ್ತಾವು. ಅದನ್ನು ತೊಗೊಂಡು ಫಿಟ್ಟಿಂಗ್ ಮಾಡಕ್ಕೆ ಹೋದ್ರೆ ಪೂರ್ತಿ ಡ್ರೆಸ್ ಸ್ಟಿಚ್ ಮಾಡಿದಂಗನ ಎಲ್ಲ ಪೂರ್ತಿ ತೆಗೆದು ನಾವು ಮತ್ತೆ ಕಟ್ ಮಾಡಿ ಮತ್ತೆ ಸ್ಟಿಚ್ ಮಾಡ್ಬೇಕಾಗತ್ತಿ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ ಸೈಜ್ ನೀವು ನೋಡೇನ ತೊಗೊಳತ್ತು. ಬರೀ L ಸೈಜ್ ಇದ್ರೆ L, XL ಇದ್ರೆ XL, ಡಬಲ್ XL ಇದ್ರೆ ಡಬಲ್ XL, M ಇದ್ರೆ M. ಈ ಥರ ಸೈಜ್ ತೊಗೋರಿ. ಕರೆಕ್ಟ್ ನೋಡಿ ಸೈಜ್ ತೊಗೋರಿ. ಸ್ವಲ್ಪ ಜಾಸ್ತಿ ದೊಡ್ಡದು ಒಬ್ಬೊಬ್ಬರು L ಸೈಜ್ ಇಲ್ಲಿ ಕರೆಕ್ಟ್ ಆಗಿರ್ತಾವೆ, ಇಲ್ಲಿ ಒಬ್ಬೊಬ್ಬರಿಗೆ XL ಸೈಜ್ ಬೇಕಾಗಿರ್ತೈತಿ. ಹಂಗೂ ಅಕ್ಕ ಒಮ್ಮೊಮ್ಮೆ ಹಂಗಿದ್ದವರು ನೀವು ತೊಗೊಂಡು ಅಲ್ಟ್ರೇಷನ್ ಮಾಡ್ಕೊಳ್ಬೇಕು. ಏನು ಮಾಡೋಕ್ಕಾಗಿಲ್ಲ. ನೀವು ಕರೆಕ್ಟಾಗಿ XL ನಂದು ಏನೈತಿ XL ಕರೆಕ್ಟಾಗಿ ಬರ್ತೈತೆ ನನಗೆ. ಒಂಚೂರು ಇದು ಜಾಸ್ತಿ ಅನಿಸುತ್ತೆ. ನನಗೆ XL ಕರೆಕ್ಟಾಗಿ ಕೂತ್ಕೋತಾವು. ಕಾಟನ್ ಇದ್ರೂ ಸ್ವಲ್ಪ ನೀರೊಳಗೆ ಹಾಕೋಣ ಅಟ್ಟಿಸ್ತಾವಲ್ಲ, ಹಾಗಾಗಿ ನನಗೆ ಕಂಫರ್ಟೇಬಲ್ ಆಗಿನ ಕೂತ್ಕೋತಾವು. ನಾನು ಸ್ವಲ್ಪ ಲೂಸನ್ನು ತೊಡೋದ್ರಿಂದ ಅಂತ ಈ ರೀತಿ ಪ್ಯಾಂಟ ನಿಮ್ಗೆ ಕಾಣಿಸುತ್ತೆ ಅಂದ್ಕೊಂಡಿನಿ. ಈ ಥರ ಲೂಸ್ ಪ್ಯಾಂಟ ಹಾಕೊಳ್ಳೋದ್ರಿಂದ ಇನ್ನೂ ಚಲೋ ಅನಿಸ್ತೈತಿ. ಇದೊಂಚೂರು ಉದ್ದಾಗೈತಿ. ನಾನು ಇದಕ್ಕೆ ನಾನು ಹೈ ಟಾಪ್ ಸೈಜ್ ನೋಡ್ಕೊಂಡು ಲೆಂತಿಗೆ ಕಟ್ ಮಾಡ್ಕೋತೀನಿ. ನನಗೆ 38 ಅಥವಾ 39 ಸಾಕಾಕತಿ ಲೆಂತ್ ಉದ್ದ. ಈ ಥರ ನಿಮ್ಗೆ ಫಿಟ್ಟಿಂಗ್ ಮಾಡೋದು ಇದಾಗೈತೆ ಅಂದ್ಕೊಂಡಿನಿ. ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗೈತೆ ಅಂದ್ಕೊಂಡಿನಿ. ಅರ್ಥ ಆಗಿದ್ರೆ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತೈತಿ. ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತೇನೆ ನಾನು. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.